ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿ ಅಡುಗೆ ಚಾನಲ್. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ತುಂಬ ಮಳೆ ಬರ್ತಾ ಇದೆ. ಕಾಫಿ ಟೈಮ್ ಆಗಿದೆ. ಮಾಮೂಲಾಗಿ ನಾವು ಕಾಫಿ ಕುಡಿಯೋರು, ಆದರೆ ಇವತ್ತು ಟೀ ಕುಡಿಯೋಣ ಅನ್ನಿಸ್ತಾ ಇದೆ. ತುಂಬಾ ಡಿಫ್ರೆಂಟ್ ಆಗಿರುವಂತಹ ಟೀ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಗರಟೆಯನ್ನು ಉಪಯೋಗಿಸಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಈ ಮಸಾಲೆ ಟೀನ ಅಂತ ನೋಡ್ಕೊಂಬರೋಣ. ನೋಡಿ, ಒಂದು ದೊಡ್ಡ ಸೈಜ್ನ ತೆಂಗಿನಕಾಯಿ ಚಿಪ್ಪನ್ನು ತೊಗೊಂಡಿದ್ದೀನಿ. ಕಣ್ಣು ಇರೋ ಕಡೆ ತೊಗೋಬಾರ್ದು, ಓಪನ್ ಆಗಿಬಿಡತ್ತೆ ಮತ್ತು ಟೀ ಎಲ್ಲ ಸೋರ್ಬಿಡತ್ತೆ. ನೋಡಿ, ಮೇಲ್ಗಡೆ ಇದರ ಇರುವಂತಹ ನಾರನ್ನೆಲ್ಲ ತೆಗೆದಿದ್ದೀನಿ. ಒಂದು ಚಾಕುವಿನ ಸಹಾಯದಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಳಗಡೆನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಚಿಪ್ಪಿನ ಕೆಳಭಾಗವನ್ನು ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ. ಒಂದು ಚಾಕುವಿನ ಸಹಾಯದಿಂದ ಅದು ನೀಟಾಗಿ ಸ್ಟವ್ ಮೇಲೆ ಕೂತ್ಕೋಬೇಕು. ಆ ರೀತಿ ನೋಡಿ, ಸಣ್ಣ ಬರ್ನರ್ ಇದೆಯಲ್ಲ ಗ್ಯಾಸ್ ಸ್ಟವ್ದು, ಅದ್ರ ಮೇಲೆ ಇಟ್ಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿ, ಅರ್ಧ ಚಮಚದಷ್ಟು ಒಣಶುಂಠಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಣಶುಂಠಿ ಇಲ್ಲ ಅಂದರೆ ನೀವು ಹಸಿ ಶುಂಠಿಯನ್ನು ಜಜ್ಜಿ ಹಾಕ್ಕೋಬೋದು. ಹಾಗೆ ಒಂದು ಸಣ್ಣ ಪೀಸ್ನಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಿಹಿಯನ್ನು ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನೋಡಿ, ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನೋಡಿ, ಈಗ ಬಿಸಿ ಆಗ್ತಾ ಇದೆ. ಉರಿ ದೊಡ್ಡದು ಮಾಡಿ ಕುದಿಸ್ಕೊಂಡ್ರೆ ಉಕ್ಕಿಬಿಡುತ್ತೆ. ಆದಷ್ಟು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳೋದು ಒಳ್ಳೆಯದು. ನೋಡಿ, ಚೆನ್ನಾಗಿ ಈಗ ಬಿಸಿ ಆಗ್ತಾ ಇದೆ. ಒಂದು ಸಣ್ಣ ಚಮಚದ ಸಹಾಯದಿಂದ ಈ ರೀತಿ ತಿರುಗಿಸ್ಕೊಂಬಿಡೋಣ. ನೋಡಿ, ನಿಧಾನವಾಗಿ ಕುದಿಬೇಕು. ನಾನಿಲ್ಲಿ ಡೈರೆಕ್ಟ್ ಹಾಲನ್ನೇ ಹಾಕಿ ಮಾಡ್ತಾ ಇರೋದ್ರಿಂದ ಟೀ ತುಂಬಾ ಟೇಸ್ಟ್ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಆದರೆ ಟೀಯನ್ನು ಸ್ವಲ್ಪ ಟೈಮ್ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ. ನೋಡಿ, ನಾನು ಈ ಗ್ಲಾಸ್ನಲ್ಲಿ 3/4 ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಲನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಒಂದು ಸಾರಿ ನಾನು ತಿರುಗಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ನಿಧಾನವಾಗಿ ಉಕ್ತಾ ಇದೆ ಟೀ. ಉಕ್ತಾ ಇರುವಾಗ ನೀವು ಪುನಃ ಈ ರೀತಿ ತಿರುಗಿಸ್ಕೊಂಡ್ರೆ ಉಕ್ಕೋದು ಕಡಿಮೆ ಆಗುತ್ತೆ, ಚೆನ್ನಾಗಿ ಟೀ ಕುದಿಯುತ್ತೆ. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಟೀ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ತೆಂಗಿನಕಾಯಿ ಚಿಪ್ಗೆ ಯಾವುದೇ ರೀತಿ ಬೆಂಕಿ ಇಟ್ಕೊಂಡಿಲ್ಲ, ಏನೂ ಇಲ್ಲ. ಎಷ್ಟು ನೀಟಾಗಿ ಕುದೀತಾ ಇದೆ. ತುಂಬ ಗಡಿಬಿಡಿ ಮಾಡಿ ತೆಗಿಬಾರ್ದು. ನೋಡಿ, ಚೆನ್ನಾಗಿ ಕುದ್ದಾಗಿದೆ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಕುದ್ರೆ ಸಾಕಾಗತ್ತೆ. ನೋಡಿ, ತೆಂಗಿನಕಾಯಿ ಚಿಪ್ಪು ಬಿಸಿ ಇರೋದ್ರಿಂದ ಇನ್ನೂ ಸ್ವಲ್ಪ ಕುದೀತಾ ಇದೆ. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನು ನಾನು 2 ಜನಕ್ಕೆ ಮಾಡ್ಕೊಂಡಿದ್ದು, ಹಾಗಾಗಿ 2 ಗ್ಲಾಸ್ಗೆ ನಾನೀಗ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೀತಿ ಡಿಫ್ರೆಂಟ್ ಆಗಿರುವಂತಹ ಟೀ, ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮನೇಲಿ ಮಕ್ಕಳಿದ್ರೆ ಕೂಡ ಮಾಡಿಕೊಡ್ಬೋದು. ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಇದನ್ನು ಮಾಡೋ ರೀತಿ ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೋಡಿ, ಅಷ್ಟೊತ್ತು ಟೀ ಮಾಡಿದ್ರು ತೆಂಗಿನಕಾಯಿ ಚಿಪ್ಪು ಸ್ವಲ್ಪನೂ ಸುಟ್ಟಿಲ್ಲ. ಇಷ್ಟೇ ಆಗಿರೋದು. ಆರಾಮಾಗಿ ಮಾಡ್ಕೋಬೋದು. ಆರೋಗ್ಯಕರವಾದಂತಹ ಟೇಸ್ಟಿಯಾದಂತಹ ತೆಂಗಿನಕಾಯಿ ಚಿಪ್ನಿಂದ ಮಾಡಿರುವಂತಹ ಟೀ ರೆಡಿಯಾಗಿದೆ. ಇವತ್ತಿನ ಈ ಟೀ ನಿಮಗಿಷ್ಟ ಆದರೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.